ನಮಸ್ತೆ, ನಾನು ಕಾವ್ಯ ಹೆಗಡೆ. ಇದೀಗ ಈ ದಿನದ ಪ್ರಮುಖ ಸುದ್ದಿ. ಹನುಮನ ಕೆಣಕಿದ್ದಕ್ಕೆ ಲಂಕೆ ಸುಟ್ಟು ಹೋಯಿತು. ಮಂಡ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಎಚ್ಚರಿಕೆಯನ್ನ ನೀಡಿದ್ದಾರೆ. ರಾಜ್ಯದ 4 ರಾಜ್ಯಸಭಾ ಸ್ಥಾನಗಳಿಗೆ ಚುನಾವಣೆ ಘೋಷಣೆ. 2024ರಲ್ಲಿ ಮೋದಿ ಗೆದ್ದರೆ ಮುಂದೆಂದೂ ಚುನಾವಣೆ ಆಗೋದಿಲ್ಲ ಎಂದು ಖರ್ಗೆ ಭವಿಷ್ಯವನ್ನ ನುಡಿದಿದ್ದಾರೆ. ಎನ್ಡಿಎಗೆ ಹೋದ ನಿತೀಶ್ ಅವರಿಂದ ಐಎನ್ಡಿಐಗೆ ಏನು ಹಾನಿ ಆಗೋದಿಲ್ಲ. ರಷ್ಯಾ ಅಧ್ಯಕ್ಷೀಯ ಚುನಾವಣೆಗೆ ಪುಟಿನ್ ಸಜ್ಜು. ಹನುಮಂತನನ್ನ ಕೆಣಕಿದ್ದಕ್ಕೆ ಲಂಕೆ ದಹನವಾಯಿತು, ಲಂಕೆ ಸುಟ್ಟಿ ಹೋಯಿತು. ಮಂಡ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಎಚ್ಚರಿಕೆಯನ್ನ ನೀಡಿದ್ದಾರೆ. ನಿಜಕ್ಕೂ ಮಂಡ್ಯದಲ್ಲಿ ಏನಾಯ್ತು, ಯಾವ ಕಾರಣಕ್ಕೋಸ್ಕರ ಎಚ್.ಡಿ. ಕುಮಾರಸ್ವಾಮಿ ಅವರು ಎಚ್ಚರಿಕೆಯನ್ನ ನೀಡಿದ್ದಾರೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನ ಕೊಡ್ತೀವಿ ನೋಡಿ. ಕೆರಗೋಡು ಹನುಮನ ಧ್ವಜದ ವಿಚಾರದಲ್ಲಿ ಭುಗಿಲೆದ್ದಿರುವಂತಹ ಕಿಚ್ಚು ಹೆಚ್ಚಾಗಿದೆ. ಸರ್ಕಾರದ ವಿರುದ್ಧ ನಡೆದ ಬೃಹತ್ ಪಾದಯಾತ್ರೆಗೆ ಬಿಜೆಪಿ ಜೆಡಿಎಸ್ ನಾಯಕರು ಕಾರ್ಯಕರ್ತರು ಸಾಥನ್ನ ನೀಡಿದ್ದಾರೆ. ಪಾದಯಾತ್ರೆಯಲ್ಲಿ ಮಂಡ್ಯ ಬಿಜೆಪಿ ಜೆಡಿಎಸ್ ನಾಯಕರ ಒಗ್ಗಟ್ಟು ಪ್ರದರ್ಶನವಾಗಿದ್ದು ವಿಶೇಷ. ಆದ್ರೆ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಖಡಕ್ ಆಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಮಂಡ್ಯ ಪ್ರತಿಭಟನೆಯಲ್ಲಿ ಮಾತನಾಡಿರುವಂತಹ ಎಚ್.ಡಿ. ಕುಮಾರಸ್ವಾಮಿ ಅವರು ಕೆರಗೋಡಿನಲ್ಲಿರುವಂತಹ ಪೊಲೀಸರು ಮಾಡಿರುವಂತಹ ದೌರ್ಜನ್ಯವನ್ನ ಈ ಸರ್ಕಾರದ ಅರಗಿಸಿಕೊಳ್ಳಲು ಸಾಧ್ಯವೇ ಆಗ್ತಾ ಇಲ್ಲ. ಸರ್ಕಾರವೇ ಸಂಘರ್ಷಕ್ಕೆ ಕಾರಣವಾಗಿದೆ. ಈ ಘಟನೆಗಳೆಲ್ಲ ಕಾರಣ ಮಂಡ್ಯ ಜಿಲ್ಲಾಧಿಕಾರಿ ಹನುಮಂತನ ಕೆಣಕಿದ್ದಕ್ಕೆ ಲಂಕೆ ದಹನವಾಗಿ ಹೋಯಿತು. ಅದೇ ರೀತಿ ನಿಮ್ಮ ಅವನತಿಯೂ ಆಗುತ್ತದೆ. ಸಿದ್ದರಾಮಯ್ಯ ಅವರ ಹೆಸರಿನಲ್ಲಿ ರಾಮ ಇದ್ರೆ ಸಾಲದು, ನಿಮ್ಮ ನಡವಳಿಕೆಗಳು ಕೂಡ ಅಷ್ಟೇ ಮುಖ್ಯ ಅಂತ ಕಿಡಿಕಾರಿದ್ದಾರೆ. ಇನ್ನು ಅಲ್ಲಿ ನಡೆದಿರುವಂತಹ ಲಾಠಿ ಚಾರ್ಜ್ ಸರ್ಕಾರದ ರಾಕ್ಷಸಿ ಪ್ರವೃತ್ತಿಯನ್ನ ಎದ್ದು ತೋರಿಸ್ತಾ ಇದೆ. ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಿದ್ದೇನೆ. ನಿಮ್ಮ ತಪ್ಪನ್ನ ತೆಗೆದುಕೊಳ್ಳಿ. ರಾಜಕೀಯ ಮಾಡಿತು ನೀವು. ಅಧಿಕಾರದ ಅಮಲಿನಲ್ಲಿ ದೈಹಿಕ ಹಲ್ಲೆ ಮಾಡಿದ್ದೀರಿ. ಈ ಹೋರಾಟ ಇಲ್ಲಿಗೆ ನಿಲ್ಲುವ ಪ್ರಶ್ನೆಯೇ ಇಲ್ಲ. ನಮ್ಮ ಕಾರ್ಯಕರ್ತರಿಗೆ ದೈಹಿಕವಾಗಿ ಪೆಟ್ಟನ್ನ ನೀಡಿದ್ದೀರಿ. ಇದಕ್ಕೆ ಅಧಿಕಾರಿಗಳಿಗೆ ಪ್ರಾಯಶ್ಚಿತ್ತ ಆಗಲೇಬೇಕು. ಮಂಡ್ಯ ಜಿಲ್ಲಾಧಿಕಾರಿಯನ್ನ ಮೊದಲು ಅಮಾನತನ್ನ ಮಾಡಿ ಅಲ್ಲಿಂದ ಹೊರಗೆ ಕಳಿಸಿ ಅಂತ ಕುಮಾರಸ್ವಾಮಿ ಅವರು ಒತ್ತಾಯ ಮಾಡಿದ್ದಾರೆ. ಹನುಮನ ಧ್ವಜದ ವಿವಾದ ರಾಜಕೀಯ ಲಾಭ ನಷ್ಟದ ಹೋರಾಟವಲ್ಲ. ಧ್ವಜಸ್ತಂಭ ವಿಚಾರದಲ್ಲಿ ಸುಳ್ಳು ದಾಖಲೆಯನ್ನ ಸೃಷ್ಟಿ ಮಾಡಲಾಗಿದೆ. ಅಧಿಕಾರಿಗಳು ತಕ್ಷಣ ಕೆರಗೋಡಿನಲ್ಲಿ ಶಾಂತಿ ಸಭೆಯನ್ನ ಕರಿಬೇಕು. ಧ್ವಜದ ಮರುಸ್ಥಾಪನೆ ಆಗಬೇಕು. ಅಲ್ಲಿಯವರೆಗೂ ನಮ್ಮ ಹೋರಾಟ ಹೀಗೆ ಇರುತ್ತದೆ. ಕೆರಗೋಡಿನಲ್ಲಿ 144 ಸೆಕ್ಷನ್ ಮೊದಲು ಕಿತ್ತಾಕಿ ಜನರು ಕೆರಳಿದರೆ ಪೊಲೀಸರಿಂದ ತಡೆಯಲು ಸಾಧ್ಯವೇ ಆಗೋದಿಲ್ಲ. ಪೊಲೀಸರು ಲಾಠಿ ಚಾರ್ಜ್ ಅನ್ನ ಮಾಡಿದ್ದಾರೆ. ಆಗ ಒಬ್ಬರ ಕಣ್ಣಿಗೆ ಏಟು ಬಿದ್ದಿದ್ರೆ, ಕಣ್ಣು ಹೋಗಿದ್ರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕಣ್ಣನ್ನ ತಂದು ಕೊಡ್ತಿದ್ರ. ಪೊಲೀಸರೇ ಎಚ್ಚರ. ಎಷ್ಟು ದಿನ ನಿಮ್ಮ ಆಟ ನಡೆಯುತ್ತದೆ ಅಂತ ನಾನು ಕೂಡ ನೋಡ್ತೀನಿ. ಎಚ್ಚರಿಕೆಯಿಂದ ಇರಿ. ಯಾವನೋ ಹೇಳ್ತಾನೆ ಅಂತ ಹೇಗ್ ಬೇಕೋ ಹಾಗೆ ಕೆಲಸ ಮಾಡೋದು ಸಾಧ್ಯವಿಲ್ಲ. ಅದನ್ನ ಯಾರು ಕೂಡ ಒಪ್ಪೋದಿಲ್ಲ. ಇದನ್ನ ಇಲ್ಲಿಗೆ ನಿಲ್ಲಿಸಿ ಬಿಡಿ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ತಿಳಿಸಿದ್ದಾರೆ. ಮಂಡ್ಯದಲ್ಲಿ ರಾಜಕೀಯ ನೆಲೆಯನ್ನ ಕಂಡುಕೊಳ್ಳೋಕೋಸ್ಕರ ಬಿಜೆಪಿ ಜನರನ್ನ ಎತ್ತು ಕಟ್ತಾ ಇದೆ ಮಂಡ್ಯದಲ್ಲಿ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಯಾವ ಕಾರಣಕ್ಕೋಸ್ಕರ ಈ ಹೇಳಿಕೆಯನ್ನ ನೀಡಿದ್ದಾರೆ, ಹಾಗೆ ಹೇಳಿಕೆಯಲ್ಲಿ ಮತ್ತೇನು ಅಂಶಗಳು ಇವೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನ ಕೊಡ್ತೀವಿ ನೋಡಿ. ಮಂಡ್ಯ ಜಿಲ್ಲೆಯ ಕೆರಗೋಡು ಗ್ರಾಮದಲ್ಲಿರುವಂತಹ ಹನುಮನ ಧ್ವಜ ವಿಚಾರವಾಗಿ ಎದ್ದಿರುವಂತಹ ವಿವಾದದ ಕುರಿತು ಸುದ್ದಿಗಾರರ ಜೊತೆ ಸೋಮವಾರ ಮಾತನಾಡಿದ ಅವರು, ಸಮಾಜದಲ್ಲಿ ಅಶಾಂತಿ ಸೃಷ್ಟಿಸಲು ಬಿಜೆಪಿ ನಾಯಕರು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಶಾಂತಿ ಸ್ಥಾಪನೆ ಮಾಡುವುದು ಅದು ನಮ್ಮ ಆದ್ಯತೆ ಆಗಿರುತ್ತದೆ. ಹಾಗೆಲ್ಲ ಮಾಡಬಾರದು ಅಂತ ಹೇಳಿದ್ದಾರೆ. ಬಿಜೆಪಿ ಅಭ್ಯರ್ಥಿಗಳು ಅನೇಕ ಕಡೆಯಲ್ಲಿ ಠೇವಣಿಯನ್ನ ಕಳೆದುಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಜೆಡಿಎಸ್ ಜೊತೆ ಸೇರ್ಕೊಂಡಿದ್ದಾರೆ. ಮಂಡ್ಯದಲ್ಲಿ ರಾಜಕೀಯ ನೆಲೆ ಕಂಡುಕೊಳ್ಳಲು ಇಂತಹ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಇದರಿಂದ ಏನು ಪ್ರಯೋಜನ ಆಗೋದಿಲ್ಲ. ಮಂಡ್ಯದ ಜನರು ಸಹಿಷ್ಣುತೆಯನ್ನ ಉಳಿಸಿಕೊಳ್ಳುವವರು, ಜಾತ್ಯತೀತರು ಅಂತ ವಿಚಾರಗಳಿಗೆ ಮಾರು ಹೋಗೋದಿಲ್ಲ ಅಂತ ಹೇಳಿದ್ದಾರೆ. ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರ ಎಂದು ಬಿಜೆಪಿ ನಾಯಕರು ಟೀಕೆಗೆ ಪ್ರತಿಕ್ರಿಯೆಯನ್ನ ನೀಡಿದ ಅವರು, ಯಾರು ಹಿಂದೂ ವಿರೋಧಿ? ನಾವೆಲ್ಲರೂ ಮೊದಲು ಭಾರತೀಯರು. ಇಲ್ಲಿ ದಲಿತ ಸಂಘರ್ಷ ಸಮಿತಿ, ಕೆಂಪೇಗೌಡ ಸಮಿತಿ ಸೇರಿದಂತೆ ಅನೇಕರು ನಾವು ಬಾವುಟವನ್ನ ಹಾಕುತ್ತೇವೆ ಅಂತ ಹೇಳಿದ್ದಾರೆ. ಇವೆಲ್ಲರೂ ಹಿಂದೂಗಳಲ್ಲವೇ? ನಮ್ಮ ಹಳ್ಳಿಯಲ್ಲಿರುವ ಜನರು ಹಿಂದೂಗಳಲ್ವಾ? ಸಮಾಜದಲ್ಲಿ ಅಶಾಂತಿಯನ್ನ ಮೂಡಿಸಲು ಬಿಜೆಪಿ ಈ ಪ್ರಯತ್ನವನ್ನ ಮಾಡ್ತಾ ಇದೆ ಅಂತ ಆರೋಪವನ್ನ ಮಾಡಿದ್ದಾರೆ. ರಾಜ್ಯದಲ್ಲಿ 4 ರಾಜ್ಯಸಭಾ ಸ್ಥಾನಗಳಿಗೆ ಚುನಾವಣೆ ಘೋಷಣೆ ಆಗಿದೆ. ಚುನಾವಣೆಯಲ್ಲಿ ಏನೆಲ್ಲ ಇರುತ್ತೆ, ಈ ರಾಜ್ಯಸಭಾ ಚುನಾವಣೆಯ ವಿಶೇಷತೆ ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತೀವಿ ನೋಡಿ. ಭಾರತ ಚುನಾವಣಾ ಆಯೋಗ ರಾಜ್ಯಸಭೆಯ 56 ಸ್ಥಾನಗಳಿಗೆ ಇಂದು ಚುನಾವಣೆಯನ್ನ ಘೋಷಣೆ ಮಾಡಿತ್ತು. ಇದರಲ್ಲಿ ಕರ್ನಾಟಕ ರಾಜ್ಯದ 4 ಸ್ಥಾನಗಳು ಸಹ
ಸಹ ಒಳಗೊಂಡಿದೆ. ರಾಜ್ಯಸಭೆಯ ಈ 4 ಸ್ಥಾನಗಳಿಗೆ ನಡೆಯುವ ಚುನಾವಣೆಯಲ್ಲಿ ರಾಜ್ಯ ವಿಧಾನಸಭೆ 224 ಶಾಸಕರು ಮತದಾನ ಮಾಡಲಿದ್ದು, ಫೆಬ್ರವರಿ 27ರಂದು ವಿಧಾನಸೌಧದಲ್ಲಿ ಬೆಳಿಗ್ಗೆ 9 ರಿಂದ ಸಂಜೆ 4 ಗಂಟೆಯವರೆಗೆ ಮತದಾನ ನಡೆಯುತ್ತದೆ. ಅಂದು ಸಂಜೆ 5 ಗಂಟೆಗೆ ಅಲ್ಲಿಯೇ ಮತ ಎಣಿಕೆ ಕಾರ್ಯ ಆರಂಭವಾಗುತ್ತದೆ. ಪ್ರಸ್ತುತ ರಾಜ್ಯದಿಂದ ರಾಜ್ಯಸಭೆಯ ಪ್ರತಿನಿಧಿಗಳಾಗಿರುವಂತಹ ರಾಜೀವ್ ಚಂದ್ರಶೇಖರ್, ಜೆಸಿ ಚಂದ್ರಶೇಖರ್, ಡಾಕ್ಟರ್ ಎಲ್ ಹನುಮಂತಯ್ಯ ಹಾಗೂ ಸೈಯದ್ ನಾಸಿರ್ ಅವರು ಅಧಿಕಾರ ಅವಧಿ ದಿನಾಂಕ 2/4/2024ಕ್ಕೆ ಕೊನೆಗೊಳ್ಳುತ್ತದೆ. ಇವರುಗಳಿಂದ ತೆರವಾಗಲಿರುವ 4 ಸ್ಥಾನಗಳಿಗೆ ಈ ಚುನಾವಣೆ ನಡೆಯಲಿದೆ ಎಂದು ಕರ್ನಾಟಕ ಮುಖ್ಯ ಚುನಾವಣಾ ಅಧಿಕಾರಿಗಳು ಆಗಿರುವಂತಹ ಮನೋಜ್ ಕುಮಾರ್ ಮೀನಾ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಸಂಖ್ಯೆ ಕಾರ್ಯಕ್ರಮಗಳು ನಿಗದಿಪಡಿಸಿದ ದಿನಾಂಕ ಈ ರೀತಿ ಇದೆ. ಅಧಿಸೂಚನೆ ದಿನಾಂಕ 8 ಫೆಬ್ರವರಿ 2024. ನಾಮಪತ್ರ ಸಲ್ಲಿಕೆಯ ಕೊನೆಯ ದಿನಾಂಕ 15 ಫೆಬ್ರವರಿ 2024. ನಾಮಪತ್ರ ಪರಿಶೀಲನೆಯ ದಿನಾಂಕ 16 ಫೆಬ್ರವರಿ 2024. ನಾಮಪತ್ರವನ್ನು ಹಿಂಪಡೆಯಲು ಕೊನೆಯ ದಿನಾಂಕ 20 ಫೆಬ್ರವರಿ 2024. ಚುನಾವಣಾ ದಿನಾಂಕ ಹಾಗೂ ಸಮಯ 27 ಫೆಬ್ರವರಿ 2024 ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 4 ಗಂಟೆವರೆಗೆ. ಮತ ಎಣಿಕೆ ದಿನಾಂಕ ಹಾಗೂ ಸಮಯ 27 ಫೆಬ್ರವರಿ 2024 ಸಂಜೆ 5 ಗಂಟೆಯಿಂದಲೇ ಆರಂಭವಾಗುತ್ತದೆ. ಚುನಾವಣಾ ಪ್ರಕ್ರಿಯೆ ಕೊನೆಗೊಳ್ಳುವಂತಹ ದಿನಾಂಕ 29 ಫೆಬ್ರವರಿ 2024. 2024ರ ಚುನಾವಣೆಯಲ್ಲಿ ಮೋದಿ ಅವರು ಏನಾದರೂ ಗೆದ್ರೆ ಮುಂದೆಂದೂ ಕೂಡ ಚುನಾವಣೆ ನಡೆಯೋದಿಲ್ಲ ಅಂತ ಖರ್ಗೆ ಅವರು ಭವಿಷ್ಯವನ್ನ ನೋಡ್ತಿದ್ದಾರೆ. ಯಾಕಾಗಿ ಭವಿಷ್ಯವನ್ನ ನೋಡ್ತಿದ್ದಾರೆ? 2024ರ ಚುನಾವಣೆಯಲ್ಲಿ ನಿಜಕ್ಕೂ ಮೋದಿ ಅವರು ಗೆದ್ರೆ ಮುಂದೆಂದೂ ಚುನಾವಣೆ ಆಗೋದೇ ಇಲ್ವಾ? ಇದರ ಬಗ್ಗೆ ಮಾಹಿತಿಯನ್ನ ಕೊಡ್ತೀವಿ ನೋಡಿ. ದೇಶದಲ್ಲಿ ಪ್ರಜಾಪ್ರಭುತ್ವವನ್ನ ಉಳಿಸಲು 2024ರ ಲೋಕಸಭಾ ಚುನಾವಣೆಗೆ ಜನರಿಗೆ ಕೊನೆ ಚುನಾವಣೆ ಆಗಿದೆ ಅಂತ ಹೇಳ್ತಿದ್ದಾರೆ. ಚುನಾವಣೆಯೆಲ್ಲ ಗೆದ್ರೆ ಮೋದಿ ಅವರು ಮತ್ತೆ ಪ್ರಧಾನಿಯಾದರೆ ದೇಶದಲ್ಲಿ ಸರ್ವಾಧಿಕಾರ ಜಾರಿ ಬರಲಿದೆ. ಮುಂದೆಂದೂ ಭಾರತದಲ್ಲಿ ಚುನಾವಣೆ ನಡೆಯೋದೇ ಇಲ್ಲ ಅಂತ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಭುವನೇಶ್ವರಿ ಒಡಿಶಾ ಬಚಾವೋ ಸಮಾವೇಶದ ರ್ಯಾಲಿಯಲ್ಲಿ ಸೋಮವಾರ ಇವರು ಮಾತನಾಡಿದ್ದಾರೆ. ಬಿಜೆಪಿ ಮತ್ತು ಅವರ ಸಿದ್ಧಾಂತವಾದಿಗಳಿರುವ RSS ನಿಂದ ದೂರವಿರಿ, ಅದು ವಿಷವಿದ್ದಂತೆ ಅಂತ ಕಿಡಿಕಾರಿದ್ದಾರೆ. ಜೆಡಿಯು ಅಧ್ಯಕ್ಷ ನಿತೀಶ್ ಕುಮಾರ್ ಅವರು NDAಗೆ ಮರಳಿದ್ದಾರೆ. ಇಂಡಿಯಾದ ಲೋಕಸಭೆಯ ಚುನಾವಣೆಯ ಮೇಲೆ ಯಾವುದೇ ಪರಿಣಾಮ ಬೀರೋದಿಲ್ಲ. ಅಲ್ಲದೆ ಮಹಾಗಠಬಂಧನ್ನಿಂದ ಒಬ್ಬ ವ್ಯಕ್ತಿ ಹೋದ್ರೆ ಏನು ಕೂಡ ವ್ಯತ್ಯಾಸ ಆಗೋದಿಲ್ಲ. ನಾವು ಬಿಜೆಪಿಯನ್ನ ಸೋಲಿಸ್ತೇವೆ ಅಂತ ಹೇಳಿ ಖರ್ಗೆ ಅವರು ಭಾನುವಾರ ಹೇಳಿಕೆಯನ್ನ ನೀಡಿದ್ದಾರೆ. ಭೂಕಂಪದ ಪತ್ತೆಗೆ 28 ಸಾಧನವನ್ನ ಕಂಡು ಹಿಡಿದಿದ್ದಾರೆ ಜಪಾನ್ನವರು. ಜಪಾನ್ನಲ್ಲಿ ಭೂಕಂಪ ಹೆಚ್ಚಾಗ್ತಾನೆ ಇರುತ್ತೆ. ಇದನ್ನ ಕಂಡು ಹಿಡಿಯೋಕೋಸ್ಕರ ಹಲವಾರು ಸಾಧನವನ್ನ ಕಂಡು ಹಿಡಿದಿದ್ದಾರೆ ಜಪಾನಿಗರು. ಯಾವೆಲ್ಲ ಸಾಧನವನ್ನ ಕಂಡು ಹಿಡಿದಿದ್ದಾರೆ, ಅದು ಯಾವ ರೀತಿ ಕೆಲಸವನ್ನ ಮಾಡುತ್ತೆ, ಕಾರ್ಯವನ್ನ ಮಾಡುತ್ತೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನ ಕೊಡ್ತೀವಿ ನೋಡಿ. ಬುಲೆಟ್ ಟ್ರೈನ್ ಕಾರಿಡಾರ್ ಆಗಿರುವ ಮುಂಬೈ ಅಹಮದಾಬಾದ್ ನಡುವೆ 28 ಸಿಸ್ಮೋಮೀಟರ್ಗಳನ್ನು ಅಳವಡಿಸುವುದಾಗಿ ರಾಷ್ಟ್ರೀಯ ಹೈಸ್ಪೀಡ್ ರೈಲ್ವೆ ಕಾರ್ಪೊರೇಷನ್ ಸೋಮವಾರ ಹೇಳಿಕೆಯನ್ನ ನೀಡಿದೆ. ಈ ಕುರಿತಂತೆ ಪತ್ರಿಕಾ ಹೇಳಿಕೆಯನ್ನ ಬಿಡುಗಡೆ ಮಾಡಿರುವಂತಹ ನಿಗಮವು ಪ್ರಯಾಣಿಕರ ಸುರಕ್ಷತೆ ಮತ್ತು ಮೂಲ ಸೌಕರ್ಯಗಳ ಭಾಗಿಯಾಗಿ ಜಪಾನ್ನ ಶಿಂಗ್ಸೆನ್ ತಂತ್ರಜ್ಞಾನ ಆಧಾರಿತ ಭೂಕಂಪ ಮುನ್ಸೂಚನಾ ವ್ಯವಸ್ಥೆಯನ್ನ ಅಳವಡನೆ ಮಾಡಲಾಗ್ತಾ ಇದೆ. 28 ಸಿಸ್ಮೀಟರ್ನಲ್ಲಿ 22ರನ್ನ ಮಾರ್ಗದಲ್ಲಿ ಅಳವಡಿಸಲಾಗಿದೆ. ಅದರಲ್ಲಿ ಮಹಾರಾಷ್ಟ್ರದ ಮುಂಬೈ, ಠಾಣೆ, ಮಿರಾರ್ ಹಾಗೂ ಬೋರ್ಸಾರ್ನಲ್ಲಿ 8 ಸಾಧನವನ್ನು ಅಳವಡನೆ ಮಾಡಲಾಗಿದೆ. ಗುಜರಾತ್ನ ವಾಪಿ, ಬಿಲಿಯೋಮಾ, ಸೂರತ್ ಇನ್ನು ಹಲವಾರು ಕಡೆ 14 ಸಾಧನವನ್ನ ಅಳವಡನೆ ಮಾಡಲಾಗಿದೆ ಅಂತ ಹೇಳಲಾಗಿದೆ. ಬಾಕಿ ಉಳಿದ 6 ಉಪಕರಣವನ್ನ ಈ ಮಾರ್ಗದಲ್ಲಿ ಭೂಕಂಪ ಪೀಡಿತ ಪ್ರದೇಶ ಅಂತ ಗುರುತು ಹಿಡಿಯಲಾಗಿದೆ. ಮಹಾರಾಷ್ಟ್ರ, ಖೇದ್, ರತ್ನಗಿರಿ ಇನ್ನು ಹಲವಾರು ಕಡೆ ಈ ಸಾಧನವನ್ನ ಅಳವಡಿಕೆ ಮಾಡಲಾಗಿದೆ ಅಂತ ಮಾಹಿತಿಯನ್ನ ನೀಡಲಾಗಿದೆ. NDAಗೆ ಹೋಗಿರುವಂತಹ ನಿತೀಶ್ ಅವರಿಂದ INDAಗೆ ಏನು ಹಾನಿ ಆಗೋದಿಲ್ಲ ಅಂತ ಹೇಳಿ ಜೈರಾಮ್ ರಮೇಶ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ನಿತೀಶ್ ಕುಮಾರ್ ಅವರು NDAಗೆ ಹೋಗಿರೋ ಕಾರಣಕ್ಕೋಸ್ಕರ INDAಗೆ ಏನು ಹಾನಿ ಆಗೋದಿಲ್ಲ ಅಂತ ಇವರು ತಿಳಿಸಿದ್ದಾರೆ. ನಿಜಕ್ಕೂ ಯಾವೆಲ್ಲ ಹೇಳಿಕೆಯನ್ನ ಇವರು ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನ ಕೊಡ್ತೀವಿ ನೋಡಿ. ಬಿಜೆಪಿ ನೇತೃತ್ವದ NDA ಸೇರಿರುವ JDU ಅಧ್ಯಕ್ಷ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರಿಂದ ಇಂಡಿಯಾದ ಬಣಕ್ಕೆ ಯಾವುದೇ ಹಾನಿಯಾಗೋದಿಲ್ಲ ಎಂದು ಕಾಂಗ್ರೆಸ್ನ ಮುಖಂಡ ಜೈರಾಮ್ ರಮೇಶ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಭಾರತ್ ಜೋಡೋ ನ್ಯಾಯ ಯಾತ್ರೆ ಸಂದರ್ಭದಲ್ಲಿ ಕೃಷ್ಣಗಂಜ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಇವರು ಆಯಾ ಕುಮಾರ್ ಗಯಾ ಕುಮಾರ್ ಅಂತ ನಿತೀಶ್ ಅವರ ಕಾಲೆಳೆದಿದ್ದಾರೆ. ಪ್ರಧಾನಿ ಅವರು ತಂತ್ರದಿಂದಾಗಿ
ನಿತೀಶ್ ಕುಮಾರ್ ಅವರು ಇಂಡಿಯಾ ಮೈತ್ರಿಕೂಟಕ್ಕೆ ದ್ರೋಹವನ್ನ ಮಾಡಿದ್ದಾರೆ. ಜನವರಿ 14ರಂದು ಮಣಿಪುರದಲ್ಲಿ ಆರಂಭಗೊಂಡಿರುವ ಭಾರತ ಜೋಡೋ ನ್ಯಾಯ ಯಾತ್ರೆ ಸಂದರ್ಭದಲ್ಲಿ ವೆಲಿಂದಾ ದೇವರ ಅವರನ್ನ ಪ್ರಧಾನಿ ಮೋದಿ ಅವರು ಕಾಂಗ್ರೆಸ್ನಿಂದ ಸೆಳೆದ್ರು. ಈಗ ಯಾತ್ರೆಯ ಬದಲು ದೇವರ ಸುದ್ದಿಯಾಗಿದ್ದಾರೆ. ಈಗಲೂ ಯಾತ್ರೆ ಬಿಹಾರ ಪ್ರವೇಶಿಸಿದೆ. ಈ ಸಂದರ್ಭದಲ್ಲಿ ಮೈತ್ರಿ ಬದಲಿಸಲು ಪ್ರಧಾನಿ ಅವರು ಸೂಚನೆಯನ್ನ ನೀಡಿದ್ದಾರೆ. ಅವರ ಸೂಚನೆಯಂತೆ ನಿತೀಶ್ ನಡೆದುಕೊಂಡಿದ್ದಾರೆ ಅಂತ ಜೈರಾಮ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಭಾರತ್ ಜೋಡೋ ನ್ಯಾಯ ಯಾತ್ರೆಗೆ ಕೃಷ್ಣಗಂಜ್ನಲ್ಲಿ ಅದ್ಭುತ ಪ್ರಕ್ರಿಯೆ ವ್ಯಕ್ತವಾಗ್ತಾ ಇದೆ. ಜಿಲ್ಲೆಗೆ ಸೋಮವಾರ ಬೆಳಿಗ್ಗೆ ಯಾತ್ರೆ ಪ್ರವೇಶ ಮಾಡಿದೆ. ಭಾರಿ ಸಂಖ್ಯೆಯಲ್ಲಿ ಜನರು ಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ ಅಂತ ಅವರು ತಿಳಿಸಿದ್ದಾರೆ. ನಿತೀಶ್ ಕುಮಾರ್ ಅವರು ಭಾನುವಾರ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ದಾರೆ. ಮಹಾಗಠಬಂಧನ್ ಮತ್ತು ವಿರೋಧ ಪಕ್ಷಗಳ ಇಂಡಿಯಾ ಮೈತ್ರಿಕೂಟವನ್ನ ವಂಚಿಸಿ ಎನ್ಡಿಗೆ ಸೇರಿರುವ ಅವರು 9ನೇ ಬಾರಿಗೆ ಮುಖ್ಯಮಂತ್ರಿಗಳಾಗಿದ್ದಾರೆ. 18 ತಿಂಗಳ ಹಿಂದೆ ಬಿಜೆಪಿಗೂ ಹೀಗೆಯೇ ಅವರು ಕೈಕೊಟ್ಟಿದ್ರು ಅಂತ ನಿತೀಶ್ ಅವರನ್ನ ಟೀಕೆ ಮಾಡಿದ್ದಾರೆ. ರಷ್ಯಾದ ಅಧ್ಯಕ್ಷೀಯ ಚುನಾವಣೆಗೆ ಪುಟಿನ್ ಅವರು ಸಜ್ಜಾಗಿದ್ದಾರೆ. 5ನೇ ಬಾರಿಗೆ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಎಷ್ಟನೇ ಇಸ್ವಿಯಿಂದ ಎಷ್ಟನೇ ಇಸ್ವಿವರೆಗೆ ಪುಟಿನ್ ಅವರು ಅಧ್ಯಕ್ಷರಾಗಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತೀವಿ ನೋಡಿ. ರಷ್ಯಾ ಅಧ್ಯಕ್ಷರಾಗಿರುವಂತಹ ಪುಟಿನ್ ಅವರು ಮಾರ್ಚ್ 15ರಿಂದ 17ರವರೆಗೆ ನಡೆಯಲಿರುವಂತಹ ಅಧ್ಯಕ್ಷೀಯ ಚುನಾವಣಾ ಅಭ್ಯರ್ಥಿಯಾಗಿ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ ಅಂತ ಹೇಳಿ ಕೇಂದ್ರೀಯ ಚುನಾವಣಾ ಆಯೋಗ ಹೇಳಿರುವುದಾಗಿ ಇಂಟ್ರಾಫ್ಯಾಕ್ಸ್ ನ್ಯೂಸ್ ವರದಿಯನ್ನ ಮಾಡಿದೆ. 6 ವರ್ಷಗಳ ಅಧಿಕಾರ ಅವಧಿಯ ಅಧ್ಯಕ್ಷ ಸ್ಥಾನಕ್ಕೆ ಪುಟಿನ್ ಅವರು ಆಯ್ಕೆಯಾಗುತ್ತಾರೆ ಎಂದು ಅವರ ಬೆಂಬಲಿಗರು ಮಾತ್ರವಲ್ಲದೆ ವಿರೋಧಿಗಳು ಹೇಳ್ತಾ ಇದ್ದಾರೆ. ಪುಟಿನ್ ಒಂದೊಮ್ಮೆ ಆಯ್ಕೆಯಾದಲ್ಲಿ 18ನೇ ಶತಮಾನದ ನಂತರ ಅತಿ ದೀರ್ಘಕಾಲ ಅಧಿಕಾರದಲ್ಲಿರುವವರ ಸಾಲಿನಲ್ಲಿ ಅಗ್ರಸ್ಥಾನಕ್ಕೆ ನಿಲ್ಲುತ್ತಾರೆ ಅಂತ ಹೇಳಲಾಗ್ತಾ ಇದೆ. ಉಕ್ರೇನ್ನಲ್ಲಿ ಯುದ್ಧ ಆರಂಭವಾಗುತ್ತಿದ್ದಂತೆ ಪುಟಿನ್ ಅವರು ವಿರೋಧ ಪಕ್ಷಗಳ ವಿರುದ್ಧವೂ ತಮ್ಮ ದಮನ ನೀತಿಯನ್ನ ಮುಂದುವರಿಸಿದ್ದಾರೆ. ಅವರನ್ನ ಟೀಕಿಸುವವರಲ್ಲಿ ಹಲವರು ದೇಶವನ್ನ ತೊರೆದಿದ್ದಾರೆ. ಇನ್ನು ಹಲವರು ಜೈಲನ್ನ ಸೇರಿದ್ದಾರೆ. ಯುದ್ಧ ವಿರೋಧಿ ನೀತಿ ಹೊಂದಿದ್ದ ಬೋಯಿಸ್ ನಾಡೆಜಿದ್ದಿನ್ ಅವರು ಪುಟಿನ್ ಎದುರಾಳಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನಾಮಪತ್ರ ಸಲ್ಲಿಸಲು ಅಗತ್ಯ ಸಂಖ್ಯೆಯ ಬೆಂಬಲಿಗರ ಸಹಿ ಬೇಕಾಗಿದ್ದು ಇದಕ್ಕಾಗಿ ಅವರು ಪ್ರಚಾರದಲ್ಲಿ ತೊಡಗಿಕೊಂಡಿದ್ದಾರೆ ಅನ್ನುವಂಥದ್ದು ವರದಿಯಾಗಿದೆ. 1999ರಿಂದ ಪುಟಿನ್ ಅಧ್ಯಕ್ಷ ಸ್ಥಾನದಲ್ಲಿ ಇದ್ದಾರೆ. 1999ರಲ್ಲಿ 3 ತಿಂಗಳ ಪ್ರಭಾರ ಅಧ್ಯಕ್ಷರಾಗಿದ್ರು. 2000ದಿಂದ 2004 ಹಾಗೆ 2004ರಿಂದ 2008, 2012ರಿಂದ 2018, ಈಗ 2018ರಿಂದ ಇಲ್ಲಿಯವರೆಗೆ ಅಧ್ಯಕ್ಷರಾಗಿದ್ದಾರೆ. ಮಾಲ್ಡೀವ್ಸ್ ಮತ್ತೆ ಸುದ್ದಿ ಮಾಡ್ತಾ ಇದೆ. ಮಾಲ್ಡೀವ್ಸ್ ಕತೆ ಮುಗಿದೇ ಹೋಗಿರುವಂತಹ ಕತೆ ಆಗಿದೆ. ಯಾವಾಗ ನೋಡ್ರು ಮಾಲ್ಡೀವ್ಸ್ 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 ಚೀನಾ, ಮಾಲ್ಡೀವ್ಸ್ ಭಾರತ ಅಂತ ಮತ್ತೆ ಸುದ್ದಿಯನ್ನ ಮಾಡ್ತಾನೆ ಇದೆ. ಮಾಲ್ಡೀವ್ಸ್ ಅವರ ರಗಳೆ ಕರ್ಕರೆ ಇನ್ನು ಮುಗಿದಿಲ್ಲ ಅಂತ ಅನ್ಸುತ್ತೆ. ಅದ್ರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನ ಕೊಡ್ತೀವಿ. ಈಗೇನು ಮಾಡ್ತು ಮಾಲ್ಡೀವ್ಸ್ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನ ಕೊಡ್ತೀವಿ ನೋಡಿ. ಮಾಲ್ಡೀವ್ಸ್ ಸಂಸತ್ತಿನ ಆಡಳಿತ ಹಾಗೂ ವಿರೋಧ ಪಕ್ಷಗಳ ಸದಸ್ಯರ ನಡುವೆ ಅಧ್ಯಕ್ಷ ಮಹಮ್ಮದ್ ಮುಯಿಜು ಸಂಪುಟದ 4 ಸದಸ್ಯರಿಗೆ ಅನುಮೋದನೆಯನ್ನ ನೀಡುವ ವಿಚಾರವಾಗಿ ಹೊಡೆದಾಟವನ್ನ ನಡೆದಿದೆ. ಹೊಡೆದಾಟದ ನಡೆಯುವುದಕ್ಕಿಂತ ಮುಂಚೆ ಸಂಬಂಧಿತ ದೃಶ್ಯಾವಳಿಗಳನ್ನ ಕೆಲವರು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ಸಂಪುಟದ ವಿಚಾರವಾಗಿ ಮತ ಚುನಾವಣೆಗೂ ಮೊದಲು ಮುಯಿಜಾ ಅವರು ಸಂಪುಟದ 4 ಮಂದಿಗೆ ಅನುಮೋದನೆ ನೀಡುವುದನ್ನು ತಡೆಯಲು ಪ್ರಮುಖ ವಿರೋಧ ಪಕ್ಷದ ಮಾಲ್ಡೀವ್ಸ್ ಡೆಮಾಕ್ರೆಟಿಕ್ ಪಾರ್ಟಿ ತೀರ್ಮಾನವನ್ನ ಮಾಡಿತ್ತು. ಅದಾದ ನಂತರ ಸರ್ಕಾರದ ಪರವಾಗಿ ಇರುವ ಸಂಸದರು ಪ್ರತಿಭಟನೆಯನ್ನ ಆರಂಭಿಸಿದ್ರು. ಕಲಾಪ ಮುಂದುವರಿಯುವುದಕ್ಕೆ ಅಡ್ಡಿಯನ್ನ ಉಂಟು ಮಾಡಲಾಗಿದೆ ಅಂತ ಸ್ಥಳೀಯ ಮಾಧ್ಯಮಗಳು ವರದಿಯನ್ನ ಮಾಡಿದೆ. ಸಂಸದರಾಗಿರುವಂತಹ ಅಬ್ದುಲ್ಲಾ ಶಹೀಂ, ಅಬ್ದುಲ್ಲಾ ಹಕೀಂ ಮತ್ತು ಅಬ್ದುಲ್ಲಾ ಇಯಾಸಾ ಅವರ ನಡುವೆ ಸಂಘರ್ಷ ಉಂಟಾಗಿದೆ. ಸಹೀಂ ಅವರಿಗೆ ಗಾಯವಾಗಿದೆ. ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಅಂತ ವರದಿ ಮಾಡಲಾಗಿದೆ. ವಿರೋಧ ಪಕ್ಷಗಳ ಸಂಸದೀಯ ಗುಂಪು ಮಯಿಜು ಸಂಪುಟದ ಕೆಲವು ಸದಸ್ಯರಿಗೆ ಒಪ್ಪಿಗೆ ನೀಡದೇ ಇರಲು ತೀರ್ಮಾನಿಸಿದ ಕಾರಣದಿಂದಾಗಿ ಆಡಳಿತಾರೂಢ ಪಿಪಿಎಂ ಮತ್ತು ಪಿಎಸ್ಸಿ ಮೈತ್ರಿಕೂಟದ ಸದಸ್ಯರು ಸಂಸತ್ತಿನ ಕಲಾಪಕ್ಕೆ ಅಡ್ಡಿಯನ್ನ ಉಂಟು ಮಾಡಿದ್ದಾರೆ ಅಂತ ವರದಿ ಮಾಡಲಾಗಿದೆ. ಸ್ಪೀಕರ್ ಆಸನದ ಎದುರು ಸಂಘರ್ಷಣೆಯಲ್ಲಿ ತೊಡಗಿರುವಂತಹ ದೃಶ್ಯಾವಳಿಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಇದು ಎಲ್ಲರಿಗೂ ಚರ್ಚೆ ಮಾಡುವಂತಹ ವಿಚಾರವಾಗಿದೆ. ಈಗ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇದಿಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ.